ಹಾಯ್ ಹಲೋ ನಮಸ್ತೆ. ನನ್ನ ನಡೆ ಸಮಾಜಮುಖಿ ಸೇವೆಯ ಕಡೆ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಪಿತಾ. ಡಾಕ್ಟರ್ ರಾಮಣ್ಣಗೌಡ ಜಿಪಿ ಪ್ರೊಫೆಸರ್ ಹಾಗೂ ಸಂಸ್ಥಾಪಕರು, ಅಮೋಘ ವರ್ಷ ಐಎಎಸ್ ಅಕಾಡೆಮಿ ಹಾಗೂ ಅಮೋಘ ವರ್ಷ ಎಜುಕೇಷನ್ ಟ್ರಸ್ಟ್ ವಿಜಯನಗರ್ ಬೆಂಗಳೂರು. ಇನ್ನ ಸರ್ಕಾರಿ ನೌಕರಿಗೆ ರಾಜೀನಾಮೆಯನ್ನ ಕೊಟ್ಟು ಸಮಾಜಮುಖಿ ಸೇವೆಯ ಕಡೆ ಹೆಜ್ಜೆಯನ್ನ ಇಡ್ತಾ ಇರುವಂತಹ ಶಿಕ್ಷಣ ತಜ್ಞ ಅವರು. ಇನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳ ಹಿರಿಯ ಸಂಪನ್ಮೂಲ ವ್ಯಕ್ತಿಯಾಗಿರುವಂತಹ ರಾಮಣ್ಣಗೌಡರ ಜೀವನ ಹಾಗೂ ಅವರ ಸಾಧನೆ ಹಾಗೂ ಅವರ ಭವಿಷ್ಯ ಜೀವನದ ಸಂದರ್ಶನವನ್ನ ಇವತ್ತು ನಾವು ಮಾಡ್ತೀವಿ. ಅಂದ್ರೆ ಅವರು ಸ್ಟೂಡೆಂಟ್ಸ್ಗೆ ಯಾವ ರೀತಿ ಅವರು ಮಾರ್ಗದರ್ಶನ ಕೊಟ್ಟಿದ್ದಾರೆ, ಇನ್ನು ಅಮೋಘ ವರ್ಷ ಐಎಎಸ್ ಅಕಾಡೆಮಿನಲ್ಲಿ ಅವರ ಸ್ಟೂಡೆಂಟ್ಸ್ ಯಾವ ರೀತಿಯಲ್ಲಿ ಸಾಧನೆ ಮಾಡಿದ್ದಾರೆ, ಇದೆಲ್ಲದರ ಬಗ್ಗೆ ಮಾತಾಡ್ತಾ ಅವರ ಇಂಟರ್ವ್ಯೂ ಅನ್ನ ಇವತ್ತು ನಾವು ಮಾಡ್ತಾ ಹೋಗ್ತೀವಿ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಓಕೆ, ಇನ್ನು ಮತ್ತೊಬ್ರು ಗೆಸ್ಟ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ವಿಜಯಲಕ್ಷ್ಮಿ ಕೆಟಿ, KSAS ಡೆಪ್ಯೂಟಿ ಡೈರೆಕ್ಟರ್, ಕರ್ನಾಟಕ ಸ್ಟೇಟ್ ಆಡಿಟ್ ಅಂಡ್ ಅಕೌಂಟ್ಸ್. ಮಾಮ, ನಿಮ್ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಮೊದಲಿಗೆ ನಿಮ್ಮ ಪರಿಚಯವನ್ನ ಮಾಡ್ಕೊಳ್ಬಹುದಾ? ಹಾಂ ಮೇಡಮ್, ಖಂಡಿತವಾಗಿ. ರಾಮಣ್ಣಗೌಡ ಜಿಪಿ ಅಂತೇಳಿ ಬೇಸಿಕಲಿ ಈಗ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೆ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ. ಕಳೆದ 3 ತಿಂಗಳ ಹಿಂದೆ ನನ್ನ ಈ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಟು ಈಗ ಸಂಪೂರ್ಣವಾಗಿ ರಾಜ್ಯಾದ್ಯಂತ ಇರ್ತಕ್ಕಂಥ ನನ್ನೆಲ್ಲ ಸರ್ಕಾರಿ ನೌಕರನ್ನ ಆಗಬೇಕು ಅಂತ ಆಸೆ ಹೊತ್ತಿರ್ತಕ್ಕಂಥ ವಿದ್ಯಾರ್ಥಿ ಮಿತ್ರರಿಗೆ ಸಂಪೂರ್ಣವನ್ನು ತೊಡಗಿಸ್ಕೊಬೇಕು ಅಂತೇಳಿ ಇವತ್ತು ಈ ಸ್ಪರ್ಧಾತ್ಮಕ ಶಿಕ್ಷಣ ಕ್ಷೇತ್ರಕ್ಕೆ ತೊಡಗಿಸ್ಕೊಳ್ತಕ್ಕಂಥ ವ್ಯಕ್ತಿ. ಬೇಸಿಕಲಿ ನಾನು ಹುಟ್ಟಿದ್ದು ಇಲ್ಲೇ ನಮ್ಮ ನೆಲಮಂಗಲ ಒಂದು ಹೊರಭಾಗದಲ್ಲಿ ಒಂದು ಹಳ್ಳಿಯ ಗಾಡಿನಲ್ಲಿ ಬಂದಂಥ ವ್ಯಕ್ತಿ ನನ್ನದನ್ನು. ಆ ನಂತರ ನಮ್ಮ ಎಲ್ಲ ಶಿಕ್ಷಣವನ್ನು ಸರ್ಕಾರಿ ಶಾಲೆಯಲ್ಲಿ ಮುಗಿಸಿ ನಂತರ ನಮ್ಮ ಸಿದ್ಧಗಂಗಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನನ್ನ ಪದವಿಯನ್ನು ಮುಗಿಸಿದ ನಂತರ ನಂತರ ನಮ್ಮ ಎಲ್ಲ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಬಂದಾಗ ನನ್ನ BEd ಪದವಿಯನ್ನು ಇದೇ MES ಕಾಲೇಜಿನಲ್ಲಿ BEd ಅನ್ನು ಮುಗಿಸಿ ನಂತರ ಬೆಂಗಳೂರು ವಿಶ್ವವಿದ್ಯಾಲಯ MEd ಅನ್ನು ಮತ್ತು MSc ಜಿಯೋಗ್ರಫಿಯನ್ನು ಮುಗಿಸಿ ಹಾಗೂ PhDಯನ್ನು ಕೂಡ ಸದೇ ಬೆಂಗಳೂರು ವಿಶ್ವವಿದ್ಯಾಲಯ ಮಾಡಿ ಇವತ್ತು ಬೇರೆ ಬೇರೆ ಇಲಾಖೆಗಳಲ್ಲಿ ಸೇವೆಯನ್ನು ಸಲ್ಲಿಸಿ ಕಳೆದ ಜಸ್ಟ್ 17 ವರ್ಷಗಳಿಂದ ಸರ್ಕಾರಿ ನೌಕರನಾಗಿ ಸೇವೆ ಸಲ್ಲಿಸಿ ಈಗ ಸರ್ಕಾರಿ ನೌಕರಿಯ ಸೇವೆಯನ್ನು ಬಿಟ್ಟು ಈಗ ಸಂಪೂರ್ಣವಾಗಿ ನಾನಿವತ್ತು ನನ್ನ ಈ ಒಂದು ಏನು ಬೋಧನೆ ಮಾಡುವಂಥ ಒಂದು ವೃತ್ತಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಮುಂದುವರಿಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ನಾನು ಹೆಜ್ಜೆ ಇಟ್ಟಿದ್ದೀನಿ ಮೇಡಮ್. ಇದು ನನ್ನ ಸಂಕ್ಷಿಪ್ತ ಪರಿಚಯ ಮೇಡಮ್. ಮೇಡಮ್, ನಿಮ್ಮ ಒಂದು ಪರಿಚಯ ಮಾಡಿಕೊಡ್ಬಹುದಾ? ನಾನು ಮೂಲತಃ ಬೆಂಗಳೂರಿನವಳು. ನನ್ನ ಓದಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲೇ. ಓದಿದ್ದು ವಿದ್ಯಾವರ್ಧಕ ಸಂಘ ಶಾಲೆಯಲ್ಲಿ ಓದಿದ್ದು. ನಂತರ ನಾನು BCom, MBA, MCom, ನಂತರ PhD ಮಾಡ್ತಾ ಇದ್ದೀನಿ. 2018ನಲ್ಲಿ ನಾನು ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನಾ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿ ನಾನು ಗೆಸ್ಟೆಡ್ ಪ್ರೊಬೇಷನರ್ ಆಗಿ ಆಯ್ಕೆಯಾಗಿ ವಿವಿಧ ಇಲಾಖೆಗಳಲ್ಲಿ ನಾನು ಕರ್ತವ್ಯ ನಿರ್ವಹಿಸಿದ್ದೇನೆ. ವಸತಿ ಇಲಾಖೆಯಲ್ಲಿ, ನಂತರ ಆಯುಷ್ ಇಲಾಖೆ, ನೀರಾವರಿ ಇಲಾಖೆ, ಈಗ ಅಲ್ಲಿ ಕರ್ತವ್ಯ ನಿರ್ವಹಿಸಿದ್ದೇನೆ. ಈಗ ಪ್ರಸ್ತುತ ನಾನು ಮೂಲಸೌಲಭ್ಯ ಇಲಾಖೆಯಲ್ಲಿ ಕೇರೈಡ್ ಅನ್ನೋ ಒಂದು ಇನ್ಸ್ಟಿಟ್ಯೂಷನ್, ಇದು ರೈಲ್ವೆ ಅಂಡರ್ ಬರುತ್ತೆ, ಅಲ್ಲಿ ನಾನು ಜಾಯಿಂಟ್ ಜನರಲ್ ಮ್ಯಾನೇಜರ್ ಫೈನಾನ್ಸ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಸರ್, ಇವಾಗ ಯೂಶುವಲಿ ಸರ್ಕಾರಿ ಕೆಲಸ ಅಂದ್ರೆ ಆರಾಮ್ ಕೆಲಸ ಅನ್ಕೊಳ್ತಾರೆ, ಅದನ್ನ ಸಿಕ್ಕಿದ್ರೆ ಸಾಕಪ್ಪ ಅಂತಿರ್ತಾರೆ. ಅಂಥದ್ರಲ್ಲಿ ನೀವು ಆ ಕೆಲಸ ಬಿಟ್ಟು ಅಲ್ಲಿ ರಾಜೀನಾಮೆ ಕೊಟ್ಟು ಈ ಕ್ಷೇತ್ರನ ಆಯ್ಕೆ ಮಾಡ್ಕೊಂಡಿದ್ದೀರಾ, ಇದಕ್ಕೆ ಕಾರಣ ಏನು? ಯಾಕೆಂದ್ರೆ ಯಾವಾಗಲೂ ಕೂಡ ಕೆಲವು ಎಲ್ಲರಿಗೂ ಕೂಡ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಪ್ಯಾಷನ್ ಅಂತ ಇರುತ್ತೆ, ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಅಂಬಿಷನ್ ಅಂತ ಇರುತ್ತೆ, ಅವ್ರದ್ದೇ ಆಗಿರ್ತಕ್ಕಂಥ ಗುರಿ ಅನ್ನೋದಿರುತ್ತೆ. ಆ ಗುರಿ ಅನ್ನೋದು ಯಾವುದಿರುತ್ತೋ ಆ ಗುರಿ ಕಡೆ ನಾವು ಯಾವಾಗಲೂ ಮುಟ್ಟೋಗೋನ್ನ ಜೀವನವನ್ನು ಕರ್ಕೊಂಡು ಹೋಗೋ ಪ್ರಯತ್ನವನ್ನು ಮಾಡ್ತೀವಿ. ಈಗ ನನ್ನ ಜೀವನದಲ್ಲಿ ಸರ್ಕಾರಿ ನೌಕರಿ ಅನ್ನೋದು ಖಂಡಿತವಾಗಿ ಸಿಕ್ತು. ನಾನು ಅತಿ ಚಿಕ್ಕ ವಯಸ್ಸಿಗೆ ಸರ್ಕಾರಿ ನೌಕರನಾದೆ. 17 ವರ್ಷ ಸರ್ಕಾರಿ ನೌಕರಿಯನ್ನು ಮಾಡಿದ ನಂತರ ಈಗ ಅದು ಸಾಕು, ಮತ್ತೆ ಇನ್ನಷ್ಟು ಬೇರೆ ಬೇರೆ ಕ್ಷೇತ್ರದಲ್ಲಿ ನಾವು ಸೇವೆಯನ್ನು ಸಲ್ಲಿಸೋಣ ಅಂತ ಉದ್ದೇಶ ಇಟ್ಕೊಂಡು ಇವತ್ತು ನಾನು ನನ್ನ ಉದ್ಯೋಗಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ. ಯಾಕೆಂದರೆ ರಾಜೀನಾಮೆ ಕೊಡೋದು ಅಂದರೆ ಈಗ ಸಣ್ಣ ಪುಟ್ಟ ಯಾವುದಾದ್ರು ಒಂದು ಸಣ್ಣ SDA FDA ಹುದ್ದೆ ಬಿಟ್ಟು ಬರ್ಬೋದು, ಒಂದು UGC ಸ್ಕೇಲ್ ಇರುವಂಥ ಸ್ಯಾಲರಿಯನ್ನು ಇವತ್ತು ಬಿಟ್ಟು ಬರಬೇಕಾದ್ರೆ ಅದು ಒಂದು ಏನೋ ಒಂದು ಕಡೆಗೆ ಎಲ್ಲೋ ಒಂದು ಕಡೆಗೆ ಧೈರ್ಯ ಕೂಡ ಇರಬೇಕಾಗುತ್ತೆ. ಅದನ್ನು ಅಂಥ ಒಂದು ಧೈರ್ಯವನ್ನು ಮಾಡಿ ಇವತ್ತು ಆ ಒಂದು ಸರ್ಕಾರಿ ನೌಕರಿಯಿಂದ ಆಚೆ ಬಂದಿದ್ದೀನಿ. ಅದಕ್ಕೆ ಜಸ್ಟ್ ಏನಪ್ಪ ಅಂತಂದರೆ ಅದಕ್ಕೆ ಮೂಲ ಕಾರಣ ನಮ್ಮ ಹಿನ್ನೆಲೆ, ಬ್ಯಾಕ್ಗ್ರೌಂಡ್. ಇವತ್ತು ನಾನು ತುಂಬ ಕಡು ಬಡತನದಿಂದ ಬಂದು, ತುಂಬ ಕೆಳಹಂತದಿಂದ ಬಂದು ಇವತ್ತು ಸಂಪೂರ್ಣವಾಗಿ ಏನಪ್ಪ ಅಂತಂದರೆ ಒಂದು ಸರ್ಕಾರಿ ಹುದ್ದೆ ತಗೊಂಡು ಯಶಸ್ಸನ್ನು ಮಾಡಿಕೊಂಡು ಇವತ್ತು ರಾಜ್ಯಾದ್ಯಂತ ನನ್ನಂತೆ ಇರ್ತಕ್ಕಂಥ 100 ಸಾವಿರಾರು ಮಕ್ಕಳು ಇವತ್ತು ಬಡತನದಲ್ಲಿದ್ದಾರೆ. ಅಟ್ಲೀಸ್ಟ್ ಒಂದು ಕೋಚಿಂಗ್ ತಗೊಳಕ್ಕಾಗದಿರೋಂಥ ಒಂದು ಹಂತದಲ್ಲಿದ್ದಾರೆ. ಅಂಥ ಮಕ್ಕಳಿಗೆ ಇವತ್ತು ಅಟ್ಲೀಸ್ಟ್ ನಾವೇನಾದರೂ ಒಂದು ಗೈಡ್ ಮಾಡಬೇಕು ಅಂದರೆ, ಆ ವಿದ್ಯೆಯನ್ನು ಕಲ್ತಿದ್ದೀವಿ ನಾವು, ಅದನ್ನು 4 ಜನಕ್ಕೆ ಹಂಚಬೇಕು ಅಂತಂದರೆ ನಮ್ಮಂಥವ್ರು ಗಟ್ಟಿ ಮನಸ್ಸು ಮಾಡಬೇಕು. ಹೊರತು ಸಮಾಜ ಪಡ್ಕೊಂಡಿದ್ದೀವಿ,
ಸಮಾಜದಿಂದ ಪಡ್ಕೊಂಡು ಸ್ವಾರ್ಥಿಗಳಾಗಬಾರ್ದು, ಸಮಾಜಕ್ಕೆ ಮತ್ತೆ ಕೊಡಬೇಕು ಅನ್ನುವಂಥ ವಿಶ್ವಾಸ ಇಟ್ಕೊಂಡು ನಾನು ಇವತ್ತು ಈ ಒಂದು ಸರ್ಕಾರಿ ಕೆಲಸವನ್ನು ಬಿಟ್ಟು ಆಚೆ ಬಂದಿನಿ ಮೇಡಮ್. ಅದು ಒಂದು ನಮ್ಮ DVG ಅವರನ್ನು ಮಾತು ಹೇಳ್ತಾರೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಷ್ಟಗಳ ಮಳೆಯ ವಿಧಿಯಸರಿಯೇ ಬೆಲ್ಲ ಸಕ್ಕರೆಯಾಗು ದಿನದುಲ್ಬರ್ನಿಗೆ, ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ ಅಂತ ಹೇಳ್ತಾರೆ. ಆ ಯಾರು ಕಷ್ಟಕ್ಕೆ ತುಳಿತಕ್ಕೊಳಪಟ್ಟಿರ್ತಾರೆ ಅಂಥವ್ರನ್ನ ಸಮಾಜದಲ್ಲಿ ಅಟ್ಲೀಸ್ಟ್ ಗುರುತಿಸಿ ನಾವು ಮುನ್ನೆಲೆಗೆ ತಂದು ಅವರನ್ನು ಯಶಸ್ಸುಗೊಳಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ನನ್ನ ರಾಜೀನಾಮೆ ಕೊಟ್ಟಿದ್ದೀನಿ. ಅದರಲ್ಲಿ ಕೂಡ ಒಂದು ವಿಶೇಷವಾಗಿ ಇವತ್ತು ಒಬ್ಬ ಪ್ರೊಫೆಸರ್ ಮಗ KS ಅಧಿಕಾರಿ ಆಗ್ಬೋದು, IAS ಆಫೀಸರ್ ಮಗ IAS ಆಗ್ಬೋದು, ಒಬ್ಬ ಸರ್ಕಾರಿ ನೌಕರನ ಮಗ ಸರ್ಕಾರಿ ನೌಕರ ಆಗ್ಬೋದು, ರಾಜ್ಯದಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕನ ಮಕ್ಕಳು, SC ST ವಿದ್ಯಾರ್ಥಿಗಳು, ಹಿಂದುಳಿದ ವರ್ಗ ವಿದ್ಯಾರ್ಥಿಗಳು, ರೈತರ ಮಕ್ಕಳನ್ನು KS ಅಧಿಕಾರಿಗಳನ್ನಾಗಿ ಮಾಡಿದರೆ ಅಟ್ಲೀಸ್ಟ್ ಇವತ್ತು ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡ್ಬೋದು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ನಾನು ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬಂದಿನಿ ಮೇಡಮ್. ಇದು ನನ್ನ ರಾಜೀನಾಮೆಯ ಇರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಹಿನ್ನೆಲೆ ಮೇಡಮ್. ಇತ್ತೀಚಿನ ದಿನಗಳಲ್ಲಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ತರಬೇತಿ ಕೊಡುವಂತಹ ಕ್ಷೇತ್ರಗಳ ಪೈಕಿ ಈ ಅಮೋಘ ವರ್ಷ ಅಂದ್ರೆ ನಿಮ್ಮ ರಾಮಣ್ಣಗೌಡ ಅನ್ನೋ ಹೆಸರು ಸಿಕ್ಕಾಪಟ್ಟೆ ಕೇಳಿ ಬರ್ತಾ ಇದೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಈ ಪರೀಕ್ಷೆಯ ಅಂದ್ರೆ ತಯಾರಿ, ಪರೀಕ್ಷೆಯ ಯಶಸ್ಸು, ಪರೀಕ್ಷೆ ವಿಚಾರದಲ್ಲಿ ಬಂದಾಗ ಯಾವಾಗಲೂ ಕೂಡ ಒಂದು ನಾವೇನಾದರೂ ಒಂದು ಅಟ್ಲೀಸ್ಟ್ ಒಂದು ನೇಮನ್ನು ಮಾಡಬೇಕು ಅಂತಂದರೆ ಏನೋ ಒಂದು ಸ್ಪೆಷಲೈಸೇಷನ್ ಇರಬೇಕು, ವಿಶೇಷತೆ ಇರಬೇಕು. ಅದನ್ನು ನಾವೆಲ್ಲ ಪ್ರಿಪರೇಷನ್ ಮಾಡೋಕ್ಕೆ ಆರಂಭಿಸಿದ್ದು 2002-2003-2004 ಇಸ್ವಿನಲ್ಲಿ. ಅಂಥ ಸಂದರ್ಭದಲ್ಲಿ ನಮಗೆ ಯಾವುದೇ ನೋಟ್ಸು ಅಥವಾ ಇವತ್ತಿರುವಂತೆ ಮೆಟೀರಿಯಲ್ಸ್ ಕೂಡ ಇರಲಿಲ್ಲ. ಅವತ್ತು ತುಂಬ ಕಷ್ಟ ಇತ್ತು. ಅದನ್ನು ಆರಂಭದ ದಿನಗಳಲ್ಲಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಾವೆಲ್ಲ ಬೋಧನೆಗೆ ಇಳಿದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಿಲೆಬಸ್ ಸ್ಟ್ರಕ್ಚರ್ ರೆಡಿ ಮಾಡಿದೆ. ಅದನ್ನು ಇಡೀ ಮೊದಲ GS ಅಂದರೆ ಜನರಲ್ ಸ್ಟಡೀಸ್ ಅಂತ ಬಂದಾಗ KS ಪ್ರಿಲಿಮ್ಸಲ್ಲಿ ಹಿಸ್ಟ್ರಿ, ಎಕಾನಮಿ, ಜಿಯೋಗ್ರಫಿ, ಪೊಲಿಟಿ, ಕಾನ್ಸ್ಟಿಟ್ಯೂಷನ್ ಓದಬೇಕಾಯ್ತು ಕಡೆಗವನ್ನು. ಅದರಲ್ಲಿ ಏನನ್ನು ಓದಬೇಕು ಜಿಯೋಗ್ರಫಿ ಅಂತ ಬಂದಾಗ ಅದರ ಸಿಲೆಬಸ್ ಏನು, ಮತ್ತೆ ನಮ್ಮ ಮತ್ತೆ ಎಕಾನಮಿ ಅಂತ ಬಂದಾಗ ಅದರ ಸಿಲೆಬಸ್ ಏನಿದೆ. ಇದನ್ನು KPSC ಕೊಟ್ಟಿರೋ ಸಿಲೆಬಸ್ ಹೆಂಗಿರುತ್ತೆ, ಇಡನ್ ಸಿಲೆಬಸ್ ಅಂತ ಕರಿತೀವಿ. ಅದನ್ನು ಎಲಾಬೊರೇಟ್ ಮಾಡಿ ಪ್ರತಿಯೊಂದು ಟಾಪಿಕ್ಕನ್ನು ಮಕ್ಕಳಿಗೆ ಕ್ಲಾರಿಟಿ ಕೊಡುವಂಥ ಕೆಲಸವನ್ನು ನಾವು ಆರಂಭಿಸಿದ್ದು 2014ರಲ್ಲಿ ಥ್ರೂ ಅಮೋಘ ವರ್ಷ ಮುಖಾಂತರವಾಗಿ. ಅಮೋಘ ವರ್ಷ ಈ ಸಂಸ್ಥೆ ಕಟ್ಟಿದ್ದು ನಾನು PhD ಮಾಡಲಿಕ್ಕೆ ಅಂತ ಹೊರಗಡೆ ಬಂದ ಇಲಾಖೆಯಿಂದ. ಅದಕ್ಕೆ ಮುಂಚೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿದ್ದೆ. ಅಲ್ಲಿಂದ ಬಿಟ್ಟು ಹೊರಗಡೆ ಬಂದು PhD ಮಾಡೋಕ್ಕೆ ಅಂತ ಬಂದೆ. ಆ PhD ಮಾಡುವ ಸಂದರ್ಭದಲ್ಲಿ ಈ ಸಂಸ್ಥೆಯನ್ನು ಹುಟ್ಟಾಕ್ತೆ ಮೇಡಮ್. ಅದನ್ನು ಇದೇನು ಅಂದರೆ ಅಮೋಘ ವರ್ಷ ಅನ್ನೋದು ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿಗಳಿಗೋಸ್ಕರ ಇರ್ತಕ್ಕಂಥ ಸಂಸ್ಥೆನೇ ಹೊರತು ರಾಮಣ್ಣಗೌಡನಿಗೋಸ್ಕರ ಅಲ್ಲ. ರಾಮಣ್ಣಗೌಡ ಬೇಸಿಕಲಿ ಸರ್ಕಾರಿ ನೌಕರ ಇದ್ದ. ಅದನ್ನು ಇದು ವಿದ್ಯಾರ್ಥಿಗಳಿಗೋಸ್ಕರ ಕಟ್ಟಿರುವಂಥ ಸಂಸ್ಥೆ, ಸಮಾಜಮುಖಿಯಾಗಿ ಮಾಡಿರುವಂಥ ಕೆಲಸ ಇದನ್ನು. ಹಾಗಾಗಿ ಇವತ್ತು ಅಮೋಘ ವರ್ಷ ಜಸ್ಟ್ ಇವತ್ತು ಸಾಕಷ್ಟು ಜನರಿಗೆ ಒಂದು ಅನುಕೂಲವನ್ನು ಮಾಡಿಕೊಡ್ತಾ ಇದೆ. ಹಾಗೆ ಇದರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಇನ್ನೊಂದು ಅಂಶ ಏನಪ್ಪ ಅಂತಂದರೆ, ಯಾವಾಗಲೂ ಕೂಡ ನಾವು ಈ ಯಶಸ್ಸು ಅನ್ನೋದು ಅಂದರೆ ಪಡಿಬೇಕು ಅಂತ ಬಂದಾಗ ಕೆಲವು ಅಂಶಗಳು ವಿಶೇಷವಾಗಿರ್ತವೆ ಮೇಡಮ್. ಅದಕ್ಕೆ ಒಂದು ಇನ್ಸ್ಪಿರೇಷನ್ ಬೇಕಾಗಿರುತ್ತೆ. ಆ ಇನ್ಸ್ಪಿರೇಷನ್ ಕೊಡುವಂಥ ವ್ಯಕ್ತಿ ನಾನಾಗಿದ್ದಾಗ ನನ್ನ ವಿದ್ಯಾರ್ಥಿಗಳು ಯಶಸ್ಸನ್ನು ಪಡಿತಾರೆ. ಆ ಒಂದು ಮಗು ಯಶಸ್ಸನ್ನು ಪಡೆದಾಗ ತಾಯಿ ಎಷ್ಟು ಖುಷಿ ಪಡುತ್ತೋ, ಆ ತಾಯಿ ಖುಷಿಪಟ್ಟ ನಂತರ ಎರಡನೇ ಸ್ಥಾನ ನಿಂತ್ಕೊಳ್ಳೋಣ ನಾನು. ಅದನ್ನು ಒಂದು ಮಗು KS ಆದರೆ, IAS ಆದರೆ, ಸರ್ಕಾರಿ ನೌಕರಿ ಆದರೆ ಅದು ಹೆಚ್ಚು ಖುಷಿ ಪಡೋಣ ನಾನು. ಅದನ್ನು ಯಾಕೆ ನನ್ನ ಶ್ರಮ ಇರುತ್ತೆ, ಎಫರ್ಟ್ ಹಾಕಿರ್ತೀನಿ, ಶ್ರಮ ಹಾಕಿರ್ತೀನಿ. ಹಾಗಾಗಿ ಮೊದಲ ಬ್ಯಾಚ್ 2014-15 ಆರಂಭಿಸಿದಾಗ ನಾನು ಇಟ್ಟಿದ್ದ ಫೀಸು 2,000 ರೂಪಾಯಿಗಳದು. 2,000 ರೂಪಾಯಿಗಳಿಗೆ ಕೋಚಿಂಗನ್ನು ಆರಂಭಿಸಿದೆ. ಇದು ಹೆಂಗೆ ಸಾಧ್ಯನ ಎಲ್ಲರೂ ಕೂಡ ಕೇಳಿದ್ರು. ಮೊದಲ ಬ್ಯಾಚ್ನಲ್ಲಿ ಇದ್ದಿದ್ದು ಬರೀ ಏನಪ್ಪ ಅಂತಂದರೆ ಕೇವಲ 39 ಜನಕ್ಕೆ ಆರಂಭವಾದಂಥ ಒಂದು ಸಂಸ್ಥೆ ಇವತ್ತು ಒಂದು ವರ್ಷಕ್ಕೆ 1,000ಕ್ಕೂ ಅಧಿಕ ಜನಕ್ಕೆ ನಾನು ಇವತ್ತು ಅಡ್ಮಿಷನ್ ಕೊಡ್ತೀನಿ. ಅದನ್ನು ಇವತ್ತು ಮೋರ್ ದೆನ್ ಇವತ್ತು 10 ವರ್ಷಗಳ ಜರ್ನಿಯಲ್ಲಿ 2,000ಕ್ಕೂ ಅಧಿಕ ಮಕ್ಕಳು ಇವತ್ತು ಬೇರೆ ಬೇರೆ ಡಿಫ್ರೆಂಟ್ ಇಲಾಖೆಗಳಲ್ಲಿ ಇವತ್ತು ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದಕ್ಕೇನಪ್ಪ ಅಂದರೆ ಇವತ್ತು ಅದು ನೋಡಿದಾಗ ನನಗೆ ಹೆಮ್ಮೆ ಅನಿಸುತ್ತೆ. ನೋಡಿದಾಗ ಆ ಮಕ್ಕಳ ಒಂದು ವಿಶ್ವಾಸ, ಕಾನ್ಫಿಡೆನ್ಸ್ ತುಂಬಬೇಕು ಅಂದರೆ, ನಾನೊಬ್ಬ ಪ್ರೊಫೆಸರ್ ಆಗಿದ್ದರೆ ಅದು ನನ್ನೊಬ್ಬನ ಸುಖಕ್ಕೋಸ್ಕರ, ನನ್ನ ಸ್ವಾರ್ಥ. ಇವತ್ತು ನಾನೊಬ್ಬ ಸಮಾಜಮುಖಿಯಾಗಿ ಬಂದರೆ ನನ್ನಂಥ 100 ಮಕ್ಕಳನ್ನು, ಪ್ರತಿಭೆಗಳನ್ನು ಸಮಾಜಕ್ಕೆ ಕೊಡ್ಬೋದು. ಇದನ್ನೇ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಅನ್ನುವಂಥ ಒಂದು ಮಾನವೀಯತೆನೇ ಇಟ್ಕೊಂಡು ಇವತ್ತು ನನ್ನ ಸರ್ಕಾರಿ ನೌಕರಿನ ಬಿಟ್ಟು ಆಚೆ ಬಂದೇನೆ ಮೇಡಮ್. ಇನ್ನು ಈ ಸ್ಪರ್ಧಾತ್ಮಕ ಪರೀಕ್ಷಾ ಕ್ಷೇತ್ರಕ್ಕೆ ವಿತ್ ಎಕ್ಸಾಂಪಲ್ ನೀವು ನಿಮ್ಮ ಕೊಡುಗೆ ಏನು ಅನ್ನೋದನ್ನ ಹೇಳೋದಾದ್ರೆ, ನಾನು ಯಾವಾಗಲೂ ಅಷ್ಟೇ ಒಬ್ಬ ವ್ಯಕ್ತಿ ನನ್ನ ಬಗ್ಗೆ, ನನ್ನ ಒಂದು ಸಾಧನೆಯ ಬಗ್ಗೆ ನಾನೇ ಹೇಳ್ಕೊಳ್ಳೋದಕ್ಕಿಂತ ಯಾವಾಗಲೂ ಅಷ್ಟೇ ಅದನ್ನು ನಮ್ಮನ್ನು ಸಂಸ್ಥೆಯಿಂದ ಅನುಕೂಲ ಪಡ್ಕೊಂಡಿರ್ತಕ್ಕಂಥ, ಸಂಸ್ಥೆಯಿಂದ ಆಯ್ಕೆಯಾಗಿರ್ತಕ್ಕಂಥ ರಿಸಲ್ಟ್ ಬಹಳ ಮುಖ್ಯ. ಅದನ್ನು ಆಲ್ರೆಡಿ ಹೇಳಿದಂತೆ ಇವತ್ತು ಅಮೋಘ ವರ್ಷ ಸಂಸ್ಥೆಯಿಂದ ಕಳೆದ 10 ವರ್ಷಗಳಲ್ಲಿ ಇವತ್ತು
2600ಕ್ಕೂ ಅಧಿಕವಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಯಶಸ್ಸನ್ನು ಪಡ್ಕೊಂಡಿದ್ದಾರೆ. ಬಟ್ ಅದು ಬರೀ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರವಾಗಿ. ಇನ್ನೂ ಕೆಲವು ಸಿಗದೇ ಇರತಕ್ಕಂಥ ವಿಚಾರಕ್ಕೆ ಬಂದಾಗ ಅದು 3000 ದಾಟುವಂಥ ಇರ್ಬೋದು ನೇರವಾಗಿ. ಬಿಫೋರ್ನ ಅಮೋಘ ವರ್ಷ ಕಟ್ಟೋದಕ್ಕಿಂತ ಮುಂಚೆ 8 ವರ್ಷ ಬೇರೆ ಬೇರೆ ಸಂಸ್ಥೆಗಳು ಪಾಠ ಮಾಡಿದ್ದೆ. ಅವತ್ತಿಂದ ಲೆಕ್ಕ ಹಾಕ್ಕೊಂಡು ಬಂದರೆ 17 ವರ್ಷ ಜರ್ನಿ ಇದೆ. 17 ವರ್ಷ ಜರ್ನಿಯಲ್ಲಿ ಇವತ್ತು ಲಕ್ಷಾಂತರ ಮಕ್ಕಳಿಗೆ ಪಾಠ ಮಾಡಿದ್ದೀನಿ. ಸೊ ಆ ಲಕ್ಷಾಂತರ ಮಕ್ಕಳ ವಿಚಾರದಲ್ಲಿ ಬಂದಾಗ ಇವತ್ತು 10,000+ ಇವತ್ತು ಸರ್ಕಾರಿ ನೌಕರರು ನನ್ನ ವಿದ್ಯಾರ್ಥಿಗಳಾಗಿ ಇವತ್ತು ಸೇವೆಯನ್ನು ಸಲ್ಲಿಸಿ ಅವ್ರನ್ನ ಯಶಸ್ಸುಗೊಳಿಸಿದೀವಿ. ಅದನ್ನು ಈ ಅಮೋಘ ವರ್ಷ ಐಎಎಸ್ ಅಕಾಡೆಮಿಯ ಹೆಮ್ಮೆಯ ಸಾಧಕಿ ನೀವು. ಒಳ್ಳೆ ಗ್ರೂಪ್ ಎ ಹುದ್ದೆನಲ್ಲಿ ಇದ್ದೀರಾ. ಸೊ ಏನ್ ಹೇಳ್ತೀರಾ ಅಮೋಘ ವರ್ಷದ ಬಗ್ಗೆ, ರಾಮಣ್ಣಗೌಡ ಅವ್ರ ಬಗ್ಗೆ? ಅಮೋಘ ವರ್ಷ ಸಂಸ್ಥೆಯ ಒಂದು ಸಾಧಕಿಯಾಗಿರೋದು ನನಗೆ ನಿಜವಾಗ್ಲೂ ಹೆಮ್ಮೆಯ ವಿಷಯ ಆಗಿದೆ. ನನಗೆ ಚಿಕ್ಕಂತನಿಂದನೂ ಇತ್ತು KAS ಅಧಿಕಾರಿ ಆಗಬೇಕು ಅನ್ನೋದು ಇತ್ತು. ನಂತರ ನಾನು ತಯಾರಿ ನಡೆಸಿದ್ದೆ. ಮತ್ತು 2008 ಒಂದು ಸರಿ ನಾನು ಅಟೆಂಪ್ಟ್ ಮಾಡಿದ್ದೆ. ಆವಾಗ KAS ಪ್ರಿಲಿಮ್ಸ್ ಆಗಿತ್ತು, ಮೇನ್ಸ್ ಆಗಿತ್ತು. ನಂತರದಲ್ಲಿ ಅದು ನನಗೆ ಅವಕಾಶ ಸಿಗಲಿಲ್ಲ. ನೆಕ್ಸ್ಟ್ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಆವಾಗ ನನಗೆ ಒಂದು ಕಾಣಿಸದಂತಹ ಒಂದು ಸಂಸ್ಥೆ ಅಂದರೆ ಅಮೋಘ ವರ್ಷ. ನಾನು ಜಾಯ್ನ್ ಆದೆ. ಅಲ್ಲಿ ತುಂಬ ಒಳ್ಳೆ ರಿಸೋರ್ಸ್ ಪರ್ಸನ್ಸ್ ಇದ್ದರು. ಮಂಜುನಾಥ್ ಬೆಡಗಿ ಸರ್ ಅಂತ ಒಬ್ಬರಿದ್ದರು, ಮೆಂಟಲ್ ಎಬಿಲಿಟಿ ಟೀಚ್ ಮಾಡ್ತಾ ಇದ್ರು. ಮತ್ತು ಸರ್ ರಮಣಗೌಡ ಸರ್ ಜಾಗ್ರಫಿ ಪಾಠ ಮಾಡ್ತಾ ಇದ್ರು, ಹಿಸ್ಟ್ರಿ, ಜಾಗ್ರಫಿ, ಕರೆಂಟ್ ಅಫೇರ್ಸ್. ರಿಸೋರ್ಸ್ ಪರ್ಸನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಕೋಚಿಂಗ್ ತುಂಬ ಚೆನ್ನಾಗಿ ಸಿಕ್ತು. ಅಮೋಘ ವರ್ಷ ಇನ್ಸ್ಟಿಟ್ಯೂಟ್ ಮೊದಲನೇದು ಹೇಳಿದ ಹಾಗೆ ಅತಿ ಕಡಿಮೆ ಫೀಸಲ್ಲಿ ತುಂಬ ಹೆಚ್ಚಿನ ಅತ್ಯುತ್ತಮವಾಗಿ ಕೋಚಿಂಗ್ ಕೊಡ್ತಾ ಇರೋ ಸಂಸ್ಥೆಗಳಲ್ಲಿ ಇದು ಮೊದಲನೇ ಸ್ಥಾನ ಅಂತ ಹೇಳ್ಬೋದು. ನನಗೆ ಆ ಒಂದು ಸಂಸ್ಥೆಯ ಒಂದು ವಿದ್ಯಾರ್ಥಿ ಆಗಿರೋದಕ್ಕೆ ಇವತ್ತಿಗೂ ಹೆಮ್ಮೆ ಇದೆ. ನಮ್ಮ ಒಂದು ಇತಿಹಾಸದಲ್ಲಿ ರಾಷ್ಟ್ರಕೂಟ ವಂಶದಲ್ಲಿ ಶ್ರೇಷ್ಠ ಚಕ್ರವರ್ತಿಯಾದ ಅಮೋಘ ವರ್ಷನ ಹೆಸರನ್ನೇ ಇಟ್ಕೊಂಡು ನಡೆಸ್ತಾ ಇರುವಂತಹ ಈ ಸಂಸ್ಥೆ ಹೀಗೆ ಪ್ರಸಿದ್ಧಿ ಆಗಬೇಕು ಅಂತ ನನ್ನ ಆಸೆ. ಓಕೆ, ಕರೆಕ್ಟ್. ಖುಷಿ ಆಯಿತು ಕೇಳಿ. ಮತ್ತಷ್ಟು ನಾವು ಮಾತನಾಡ್ತಾ ಹೋಗೋಣ. ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ವಿರಾಮದ ನಂತರ. ಸರ್, ಈಗ IAS KAS ಮಾಡೋದು ಸಿಕ್ಕಾಪಟ್ಟೆ ಟಫ್. ಅಂದ್ರೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನೋದೇ ಟಫ್. ಅದಕ್ಕೆ ಹಗಲು ರಾತ್ರಿ ಎಲ್ಲ ಓದಬೇಕು. ಅದ್ರಲ್ಲೂ ಆ ಯಶಸ್ಸು ಗಳಿಸೋದು ಹೆಂಗ್ ಸಾಧ್ಯ ಆಗುತ್ತೆ ಸರ್? ಅದು ಗುರಿ ಇದ್ದವನು ಮಾತ್ರ ಗುರಿಯನ್ನು ತಲುಪಬಲ್ಲ. ಅವನು ಗುರಿ ಗುರು ಎರಡು ಸಮರ್ಪಕವಾಗಿದ್ದರೆ ಯಶಸ್ಸು ನಿಶ್ಚಿತ. ಈ ಗುರಿ ಮತ್ತು ಗುರುವನ್ನು ಇಟ್ಕೊಂಡು ಕರೆಕ್ಟಾಗಿ ಪ್ಲಾನ್ ಮಾಡಿಟ್ಕೊಂಡ್ರೆ ಯಶಸ್ಸು ತಲುಪೋದು ಅನ್ನೋದಕ್ಕೆ ಒಂದು 4 ಅಂಶಗಳು ತುಂಬ ಇಂಪಾರ್ಟೆಂಟ್ ಮೇಡಮ್. ಅದನ್ನು ಒಂದು, ಈ ಸಕ್ಸಸ್ ಅಥವಾ ಯಶಸ್ಸು ಅನ್ನೋದೇನಿದೆ ಯಾವಾಗಲೂ ಕೂಡ 4 ಒಂದು ಪೋಲ್ಗಳ ಮೇಲೆ ನಿಂತಿರುತ್ತೆ ಮೇಡಮ್. ಅದನ್ನು ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಫಸ್ಟ್ ಹೇಳ್ದಂಗೆ ಗೋಲ್. ಹೂ ಆರ್ ನಾಟ್ ಹ್ಯಾವಿಂಗ್ ಸ್ಪೆಸಿಫಿಕ್ ಗೋಲ್, ದೇ ಆರ್ ನಾಟ್ ಸಕ್ಸಸ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ ಕೆರಿಯರ್. ನಿರ್ದಿಷ್ಟವಾಗಿರ್ತಕ್ಕಂಥ ಗುರಿ ಇರಬೇಕು. ಎಸ್, ಐ ಆಮ್ ಡೂ ಸಮಥಿಂಗ್, ಐ ಆಮ್ ಅಚೀವ್ ಸಮಥಿಂಗ್ ವಿತ್ ಇನ್ ಎ ಶಾರ್ಟ್ ಸ್ಪ್ಯಾನ್ ಅನ್ನುವಂಥ ಅವ್ರಿಗೊಂದು ಗೋಲ್ ಇಟ್ಕೊಂಡಿರ್ಬೇಕು ಅವನಿಗೆ. ಸೊ ನಾನು KAS ಆಗಲೇಬೇಕು, IAS ಆಗಲೇಬೇಕು ಅಂತಕ್ಕಂಥ. ಪ್ರತಿಯೊಬ್ಬ ವಿದ್ಯಾರ್ಥಿಗೆ ನಾನು ಕ್ಲಾಸ್ ಶುರು ಮಾಡೋಕ್ಕಿಂತ ಮುಂಚೆ ಹೇಳ್ತೀನಿ, ನೀವು ಮನೆಯಲ್ಲಿ ಓದುವ ಟೇಬಲ್ ಮುಂದೆ ನಿನ್ನ ಹೆಸರು ಮುಂದೆ ಹೆಸರು ಹಾಕ್ಬಿಟ್ಟು IAS ಅಂತ ಬರೀ ಅಂತ. ಅದನ್ನು ಸೊ ನಿನ್ನ ಹೆಸರು ಮುಂದೆ IAS ಅಂತ ಬರೀ ಇದ್ದಾಗ ಅವನಿಗೆ ಕೈ ನಡ್ಕ ಬರುತ್ತೆ ಅವನಿಗೆ. ಅದನ್ನು ಯಾಕೆಂದರೆ ನಾನು IAS ಮಾಡೋಕ್ಕಾಗುತ್ತಾ, ಸೊ ನಾನು KAS ಮಾಡೋಕ್ಕಾಗುತ್ತಾ, ಅಸಿಸ್ಟೆಂಟ್ ಕಮಿಷನರ್ ಆಗೋಕ್ಕಾಗುತ್ತಾ, ತಹಶೀಲ್ದಾರ್ ಆಗೋಕ್ಕಾಗುತ್ತಾ ಅಂತ ಒಂದು ಕಾನ್ಫಿಡೆನ್ಸ್ ಇರೋದಿಲ್ಲ ಅವನಿಗೆ. ಅದನ್ನು ಆ ಕಾನ್ಫಿಡೆನ್ಸನ್ನ ಬಿಲ್ಡಪ್ ಮಾಡೋದು. ಸೊ ನಮ್ಮ ಸಕ್ಸಸ್ಸಲ್ಲಿ ಬಂದಾಗ ಅವ್ರಿಗೆ ಫಸ್ಟ್ ಗುರಿಯನ್ನು ನಾವು ಯಾವ ರೀತಿ ಕೊಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ಇವತ್ತೇನು ಹೇಳ್ತೀವಿ ಅಂತಂದರೆ, ಒಂದು ಗಾದೆ ಮಾತು ಕೂಡ ಇದೆ. ವಿದ್ಯಾರ್ಥಿಗಳ ಲೆವೆಲ್ ಹೆಂಗಾಗ್ತದೆ ಅಂದರೆ, ಇವತ್ತಿಗೂ ಹಿಂದಿನ ವಿದ್ಯಾರ್ಥಿಗಳು ಕಂಪೇರ್ ಮಾಡಿಕೊಂಡಾಗ ಹೆಂಗಿತ್ತು ಅಂದರೆ, ಹಿಂದಿನ ವಿದ್ಯಾರ್ಥಿಗಳು ಸ್ವಲ್ಪ ಒಂದು 20 ವರ್ಷ 30 ವರ್ಷ ಹಿಂದಕ್ಕೆ ಹೋದಾಗ ಮುಂದೆ ಗುರಿ ಇತ್ತು, ಹಿಂದೆ ಗುರುವಿದ್ದ, ಸಾಗುತ್ತಿತ್ತು ಧೀರ ದಂಡು. ಇಂದು ಮುಂದೆ ಗುರಿಯೂ ಇಲ್ಲ, ಸೊ ಏನಪ್ಪ ಹಿಂದೆ ಗುರುವೂ ಇಲ್ಲ, ಸಾಗುತ್ತೆ ಕುರಿಗಳ ಹಿಂಡು ಅನ್ನಂಗಾಗಿದೆ ಇವತ್ತಿನ ಎಜುಕೇಷನ್ ಸಿಸ್ಟಮಲ್ಲಿ ಬಂದಾಗ. ಅದನ್ನು ಎರಡದು ಗೋಲ್ ಆದ ನಂತರ ಸಕ್ಸಸ್ ಆಗಬೇಕಾದ್ರೆ ಎರಡನೇ ಅಂಶ ಯಾವುದು? ಎರಡನೇ ತುಂಬ ಇಂಪಾರ್ಟೆಂಟ್ ಇರ್ತಕ್ಕಂಥ ಒಂದು ಕಾರ್ನರ್ ಆರ್ ಪಿಲ್ಲರ್ ಅಂತ ಬಂದಾಗ ತುಂಬ ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ಲಾನಿಂಗ್. ಸೊ ಪ್ಲಾನಿಂಗ್ ಇಲ್ಲದೆ ಹೋದರೆ ಯಾರೂ ಕೂಡ ಸಕ್ಸಸ್ ಆಗೋಕ್ಕಾಗಲ್ಲ. ಅದನ್ನು ಈಗ ನಾವು ನಮ್ಮ ಜೀವನದಲ್ಲಿ ಇದೇ ಏಜ್ಗೆ ಹಿಂಗೆ ಮಾಡಬೇಕು, ಈ ಥರನೇ ಇರಬೇಕು ಅಂತೇಳಿ ನಾವು ಇವತ್ತು ಪ್ಲಾನ್ ಮಾಡಿದ್ದಲ್ಲ. ಸೊ ನಾನು ಜಸ್ಟ್ ಕಳೆದ 6 ತಿಂಗಳ ಹಿಂದೆ ನಂದು ಲೈಫ್ ಡೈರಿ ಸಿಕ್ತು ನಮ್ಮ ಮನೆಯಲ್ಲಿ. ಹುಡುಕ್ಬೇಕಾದ್ರೆ ನನ್ನ ಮಗಳ ಕೈ ಸಿಕ್ಬಿಟ್ಟಿದೆ. ಅದನ್ನು ಜಸ್ಟ್ ನಾನು ನನ್ನ ಜರ್ನಿ ಆರಂಭವಾಗಿರೋದು ಫಸ್ಟ್ PUC ಇರಬೇಕಾದ್ರೆ, ಆ ಫಸ್ಟ್ PUC ಇರಬೇಕಾದ್ರೆ ಬರೋದಕ್ಕೆ ಒಂದು ಡೈರಿನಲ್ಲಿ ಅವತ್ತು ನಾನು ಪ್ಲಾನಿಂಗ್ ಮಾಡಿ ಬರೋದಕ್ಕೆ ನನ್ನ ಲೈಫ್ ಹಿಂಗೆ ಇರಬೇಕು, ಕರ್ನಾಟಕದಲ್ಲಿ ಎಜುಕೇಷನ್ ಸೆಕ್ಟರಲ್ಲಿ ಯಾವ ಥರ ಇರಬೇಕು ಅನ್ನೋದನ್ನು
ಅವತ್ತು ಬರೋದಕ್ಕೆ ರೆಡಿ, ಇವತ್ತು ನನ್ನ ಮಗಳು ತೆಗೆದು ಓದ್ತಾಳೆ. ಅಂದರೆ ಪ್ಲಾನಿಂಗ್ ಶುರುವಾಗಿರೋದು ನಂದು ನಾನು 16-17ನೇ ವಯಸ್ಸಿನಲ್ಲಿ ಅದನ್ನು. ಅಂದರೆ ಈ ಪ್ಲಾನಿಂಗನ್ನು ಮಕ್ಕಳಿಗೆ ಫಸ್ಟ್ ಹೇಳ್ಕೊಡ್ಬೇಕು. ನಾವು ಅದನ್ನು ಹೆಂಗೆ ಪ್ಲಾನ್ ಮಾಡಬೇಕು, ಅದನ್ನು ಫಸ್ಟು ಡೇ ವೈಸ್ ಯಾವ ಥರ ಪ್ರಿಪೇರ್ ಆಗಬೇಕು, ಸೊ ಮಂತ್ ವೈಸ್ ಹೆಂಗೆ, 3 ಮಂತ್ಸ್ ಹೆಂಗೆ, 6 ಮಂತ್ಸ್ ಹೆಂಗೆ, 1 ಇಯರ್ ಪ್ಲಾನ್ ಹೆಂಗೆ ಮಾಡ್ಕೊಬೇಕು, ಲೈಫ್ ಟೈಮ್ ಗೋಲ್ ಯಾವ್ದಿರ್ಬೇಕು ಅದನ್ನು. ಇದಿಟ್ಕೊಂಡ ಮಾತ್ರ ನಾವು ಸ್ಕ್ರಿಪ್ಟ್ ಸಾಧ್ಯ ಇರ್ತಕ್ಕಂಥ. ಇನ್ನು 3ನೇ ಅಂಶ ಇಲ್ಲಿ C3 ಅಂತ ಕೇಳ್ತೀವಿ ಅದನ್ನು. C3 3 ಸಿಗಳು. ಒಂದು, ಫಸ್ಟ್ ನಾವು ಮಕ್ಕಳಿಗೆ ಮಾಡಬೇಕಾಗಿರ್ತಕ್ಕಂಥ ಕಾನ್ಫಿಡೆನ್ಸನ್ನು ಬಿಲ್ಡಪ್ ಮಾಡಬೇಕು. ಒಂದು ಸೆಕೆಂಡ್, ಸೊ ಅವ್ರಿಗೇನಪ್ಪ ಅಂದರೆ ಕಂಟಿನ್ಯೂಟಿ, ನಿರಂತರತೆ ಇರೋದು. ಸೊ ಮೂರದು ಕ್ಲಾರಿಟಿ, ಬಹಳ ಮುಖ್ಯ ಇರ್ತಕ್ಕಂಥ. ಸೊ ಅಥವಾ C³ ಅಂತ ಹೇಳ್ಬೋದು. ಕಾನ್ಫಿಡೆನ್ಸ್, ಕ್ಲಾರಿಟಿ, ಕಂಟಿನ್ಯೂಟಿ. ಕಾನ್ಫಿಡೆನ್ಸ್, ಕ್ಲಾರಿಟಿ, ಕಂಟಿನ್ಯೂಟಿ. ಯಾರಿಗೆ ಈ 3 C ಇರೋಲ್ಲ, ದೇ ಆರ್ ನಾಟ್ ಸಕ್ಸಸ್ ಇನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸೆಕ್ಟರ್. ಸೊ ಅದಕ್ಕೆ 6 ತಿಂಗಳು ಶ್ರಮ ಹಾಕೋದನ್ನು ಫಸ್ಟ್ ಅವ್ರಿಗೆ ಕ್ಲಾರಿಟಿ ಕೊಡಬೇಕು. ಅದನ್ನು 1 ದಿನ 2 ದಿನ ಅಲ್ಲಪ್ಪ, ಒಂದು 6 ತಿಂಗಳು ಕೂತ್ಕೋಬೇಕು. ಒಂದು ಯಾವುದೋ ನಾವು ಗ್ರೂಪ್ C ಉದ್ಯೋಗ ಹೋಗ್ಬೇಕು, ಕ್ಲಾರಿಟಿ ಕೊಡಬೇಕು ಅವ್ರಿಗೆ. ಅದನ್ನು ಸಬ್ಜೆಕ್ಟ್ ಕಂಟೆಂಟ್ ಕ್ಲಾರಿಟಿ ಕೊಡಬೇಕು ಅವ್ರಿಗೆ. ಅದನ್ನು 4ನೇ ಅಂಶ ಏನು ಭಾಳ ಮುಖ್ಯ ಇರ್ತಕ್ಕಂಥ, ಗುಡ್ ಸೆಲೆಕ್ಷನ್, ಉತ್ತಮ ಆಯ್ಕೆ ಅಂತ ಕರಿತೀವಿ, ಭಾಳ ಮುಖ್ಯ ಇರ್ತಕ್ಕಂಥ. ಸೊ ಗುಡ್ ಸೆಲೆಕ್ಷನ್ ಮೀನ್ಸ್ ಸೊ ಗುಡ್ ಗೈಡೆನ್ಸ್, ಗುಡ್ ರಿಸೋರ್ಸ್ ಪರ್ಸನ್ ಆರ್ ಗುಡ್ ಮೆಟೀರಿಯಲ್ಸ್. ಸೊ ಇವು ಯಾವ ರೀತಿ ನಾವು ಮುಖ್ಯ ಇರ್ತಕ್ಕಂಥ ಸೆಲೆಕ್ಷನ್ ಮಾಡ್ಕೊತೀವೋ ರಿಸೋರ್ಸ್ ಹಂಗಿರುತ್ತೆ. ಮುಖ್ಯ ಇರ್ತಕ್ಕಂಥ ಗುಡ್ ಗೈಡ್ಲೈನ್ಸನ್ನು, ಮಾರ್ಗದರ್ಶನವನ್ನು, ಗುಡ್ ಸೆಲೆಕ್ಷನನ್ನು ಮಾಡಿಕೊಡುವಂಥ ಜವಾಬ್ದಾರಿ ತಾಯಿಯರ ಮೇಲಿರುತ್ತೆ. ಆ ತಾಯಿಯ ಪಾತ್ರ ಬಹಳ ಮುಖ್ಯ. ಸೊ ಈ ಗುಡ್ ಸೆಲೆಕ್ಷನ್ ಅಂತ ಬಂದಾಗ ಯಾವ ಕೋಚಿಂಗ್ ಸೆಂಟರ್ಗೆ ಹೋಗಬೇಕು, ಯಾರು ಗೈಡ್ಲೈನ್ಸ್ ತೊಗೊಬೇಕು, ಮಾರ್ಗದರ್ಶಕರು ಯಾರಾಗಿರಬೇಕು ಅಂತಕ್ಕಂಥದ್ದು. ಸೊ ಹಾಗಾಗಿ ಏನಪ್ಪ, ಜಸ್ಟ್ ಸೊ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬಂದಾಗ ಗುಡ್ ಸೆಲೆಕ್ಷನ್, 3³ ಕಂಟಿನ್ಯೂಟಿ, ಕಾನ್ಫಿಡೆನ್ಸ್ ಮತ್ತು ಸೊ ಒಂದು ನಮ್ಮ ಕ್ಲಾರಿಟಿ ಆ್ಯಂಡ್ ಪ್ಲಾನಿಂಗ್ ಆ್ಯಂಡ್ ಗೋಲ್, ಈ 4 ಕರೆಕ್ಟ್ ಆಗಿದ್ದರೆ ಯಶಸ್ಸು ಸಾಧ್ಯ. ಅದನ್ನು ಈಗ ನಿಮ್ಮ ಮುಂದಿನ ನಡೆ ಏನು? ಹಾಂ ಮೇಡಮ್, ಅಂದರೆ ಈಗೇನು ನಾವು ಜಸ್ಟ್ ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಬಂದಾಗ ಸೊ ಜಸ್ಟ್ ನನಗೇನಪ್ಪ ಅಂದರೆ ನನಗೆ ಯಾವಾಗೂ ಅನಿಸ್ತಾ ಇರುತ್ತೆ, ಈ ಸ್ಪರ್ಧಾತ್ಮಕ ಶಿಕ್ಷಣದಲ್ಲಿ ಒಂದು ಬದಲಾವಣೆ ತರಬೇಕು ಅಂತಕ್ಕಂಥ. ಸೊ ಅಲ್ಲಿ ಏನು ಸ್ಪರ್ಧಾತ್ಮಕ ಶಿಕ್ಷಣದಲ್ಲಿ ಗುಣಾತ್ಮಕ ಬದಲಾವಣೆ ಅನ್ನೋದು ನನ್ನ ಸಂಸ್ಥೆಯ ಟ್ಯಾಗ್ ಲೈನ್. ಕ್ವಾಲಿಟಿ ರೆವಲ್ಯೂಷನ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತಕ್ಕಂಥದ್ದು. ಸ್ಪರ್ಧಾತ್ಮಕ ಶಿಕ್ಷಣದಲ್ಲಿ ಗುಣಾತ್ಮಕ ಬದಲಾವಣೆ ತರಬೇಕಾದ್ರೆ ಏನು ಮಾಡಬೇಕು? ಸೊ ನನ್ನನ್ನು ಅರ್ಪಿಸ್ಕೋಬೇಕು ಅದನ್ನು. ಬಟ್ ನಾನು ಸುಮ್ಮನೆ ಎಲ್ಲೋ ಕೂತ್ಕೊಂಡು ಪ್ರೊಫೆಸರ್ ಆಗಿ ಎಲ್ಲೋ ಇದು ಮಾಡ್ತಾ ಕೂತ್ಕೊಂಡ್ರೆ ಇದರಲ್ಲಿ ವರ್ಕೌಟ್ ಆಗೋದಿಲ್ಲ. ಬಟ್ ನಾನು ನೇರವಾಗಿ ಈ ಫೀಲ್ಡ್ಗೆ ಇಳಿದಾಗ, ನೇರವಾಗಿ ನಾನು ಟೀಚ್ ಮಾಡಿದಾಗ ಅವಾಗ ಏನಾಗುತ್ತೆ, ಮಕ್ಕಳಿಗೆ ತಲುಪುವಂಥ ಇನ್ಫಾರ್ಮೇಷನ್ ಕ್ಲಾರಿಟಿ ಸಿಗುತ್ತೆ ಮೇಡಮ್. ಅದನ್ನು ಸಮಾಜದಿಂದ ನಾನು ಪಡ್ಕೊಂಡಿದ್ದೀನಿ, ಸಮಾಜಕ್ಕೆ ಏನಾದರೂ ಕೊಡಬೇಕಷ್ಟೆ. ಸಮಾಜದಲ್ಲಿರ್ತಕ್ಕಂಥ ಕಟ್ಟ ಕಡೆಯ ವ್ಯಕ್ತಿಯ ಮಗ, ಸಮಾಜದ ಕಟ್ಟ ಕಡೆಯ ಒಂದು ಕೆಳಹಂತದ ವಿದ್ಯಾರ್ಥಿ ಇವತ್ತು ತಗೊಂಬಂದವರನ್ನು ಸಕ್ಸಸ್ ಮಾಡಿಸಿ ಯಶಸ್ಸಿನ ಗುರಿ ಕಡೆ ತಲುಪಿಸಬೇಕು ಉದ್ದೇಶ ನನ್ನದನ್ನು. ಅಂಥ ಒಂದು ಕೆಲಸ ಆಲ್ರೆಡಿ ಆರಂಭಿಸಿದ್ದೀನಿ. ಅದನ್ನು ಈಗ ಯಾರು ಬ್ಲೈಂಡ್ಸ್ ಇದ್ದಾರೆ ಅವರಿಗೆ ಉಚಿತವಾಗಿ ತರಬೇತಿ ಕೊಡುವಂಥ ಕಾರ್ಯವನ್ನು ಸೊ ಇವತ್ತು ಶುರು ಮಾಡಿದ್ದೀನಿ. ಆಲ್ರೆಡಿ ಅಂಥ ಬ್ಲೈಂಡ್ಸ್ಗಳು ಸಾಕಷ್ಟು ಅನುಕೂಲ ಪಡ್ಕೊಂಡು ಬೇರೆ ಬೇರೆ ಇಲಾಖೆಗಳಲ್ಲಿ ಇವತ್ತು ಬೇರೆ ಬೇರೆ ಕೆಲಸ ಸೊ ಸರ್ಕಾರಿ ಹುದ್ದೆಗಳ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅದನ್ನು ಇನ್ನಷ್ಟು ಕೆಲಸವನ್ನು ಇನ್ನಷ್ಟು ಅಚ್ಚುಕಟ್ಟಾಗಿ ಮಾಡುವಂಥ ಕೆಲಸವನ್ನು ಮಾಡಬೇಕು ಅನ್ನೋದು ನನ್ನ ಈ ಸಮಾಜಮುಖಿಯಾಗಿರ್ತಕ್ಕಂಥ ನಡೆ ಮೇಡಮ್. ಅದನ್ನು ಆಲ್ರೆಡಿ ಎಕ್ಸಾಮ್ ಬರ್ದಿದ್ದೀರಾ ನೀವು, ಅದರಲ್ಲಿ ವಿನ್ನು ಸಕ್ಸಸ್ಸು ಆಗಿಬಿಟ್ಟಿದ್ದೀರಾ. ಸೊ ಏನು ಸಲಹೆ ಕೊಡ್ತೀರಾ ಮುಂದೆ ಎಕ್ಸಾಮ್ ಬರೆಯುವಂಥವ್ರಿಗೆ? ಈಗ ಶಾರ್ಟ್ 1 ಮಂತಲ್ಲಿ ಮೇನ್ಸ್ ಎಕ್ಸಾಮ್ಸ್ ಇರೋದ್ರಿಂದ ಹರಿಬರಿ ಮಾಡ್ಕೊಳ್ಳೋದು ಬೇಡ. ಅವರು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಬೇಕು. ಇನ್ನು ಇರೋ ಈ 1 ಮಂತಲ್ಲಿ ಪ್ರಿವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸ್ ಅಂತೂ ಎಲ್ಲ ಕಡೆ ಲಭ್ಯ ಇದೆ. ಅದನ್ನು ಅವರು ತಗೊಂಡು ಶಿಸ್ತ ಇಟ್ಕೊಂಡು ಓದಬೇಕು. ಬೆಳಗ್ಗೆ ಬೇಗ ಎದ್ದು ಅವರು ಒಂದು ಯೋಗ ಮೆಡಿಟೇಷನ್ ಎಲ್ಲ ಮಾಡಿದ್ರೆ ಸ್ವಲ್ಪ ಈ ಪ್ರೆಷರ್ ಕಡಿಮೆ ಆಗುತ್ತೆ. ಪ್ರಿವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸ್ ಏನಿದೆ ಅವರು ಅದನ್ನು ಸಾಲ್ವ್ ಮಾಡ್ಕೊಂಡು ಬಂದರೆ ಎವ್ರಿ ಡೇ ಇವಾಗ ಇರುವಂತಹ 1 ಮಂತಲ್ಲಿ ಅವರು 3 ಅವರ್ಸ್ ಟೆಸ್ಟ್ ಥರ ಅವರೇ ಸ್ವತಃ ಒಂದು ಎಕ್ಸಾಮ್ಸ್ ತಗೊಂಡು ಪ್ರತಿದಿನ ಒಂದೊಂದು ಮಾಡೆಲ್ ಪೇಪರ್ ಅಥವಾ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ಅವ್ರಿಗೊಂದು ಐಡಿಯಾ, ಒಂದು ಟೈಮ್ ಮ್ಯಾನೇಜ್ಮೆಂಟ್, ಮೇನ್ಸಲ್ಲಿ ಮೇನ್ಲಿ ಟೈಮ್ ಮ್ಯಾನೇಜ್ಮೆಂಟ್. ಸರಿನಾ, ಈ IAS, IPS, KS ಮಾಡೋದು ಕೇವಲ ಮಕ್ಕಳ ಆಸೆ ಆಗಿರೋದಿಲ್ಲ, ಈ ಪೇರೆಂಟ್ಸ್ ಆಸೆ ಕೂಡ ಆಗಿರುತ್ತೆ. ಅವರ ಗುರಿನೂ ಅದಾಗ್ಬಿಟ್ಟಿರುತ್ತೆ, ನನಗಂತೂ ಮಾಡೋಕ್ಕಾಗಿಲ್ಲ, ನನ್ನ ಮಕ್ಕಳಾದ್ರೂ ಮಾಡಲಿ ಅಂತ. ಅಂತಹ ಪೋಷಕರಿಗೆ ನೀವು ಏನು ಸಲಹೆನ ಕೊಡ್ತೀರಾ? ಯಾಕೆಂದ್ರೆ ಇವತ್ತು ಒಂದು ಮಗು ಭವಿಷ್ಯ ನಿರ್ಧರಿಸೋದು ಮಗು ಅಲ್ಲ, ಆ ಪೋಷಕರು ಬಹಳ ಮುಖ್ಯವಾಗಿ ಏನು ಮಾಡಬೇಕು, ಅದನ್ನು ಯಾವ ಹಂತದಲ್ಲಿ ಮಗುವಿಗೆ ನಾವು ಅದನ್ನು ಗೈಡ್ ಮಾಡಬೇಕು ಅನ್ನೋದು ಆ ತಿಳುವಳಿಕೆ ತಂದೆ ತಾಯಿಗಳಿಗಿದ್ದಾಗ ಅದರ ಜೀವನವನ್ನು ನಾವು ಸುಗಮವಾಗಿ ಕಟ್ಟೋದು ಬೆಳೆಸೋದು ತುಂಬ ಸಾಧ್ಯ ಇರತಕ್ಕಂಥ ವಿಚಾರ. ನಾವೆಲ್ಲ ಈ ಹಂತಕ್ಕೆ ಬೆಳೆದಿದ್ದೀವಿ ಅಂತಂದರೆ ನಮ್ಮ ತಂದೆ ತಾಯಿಗಳೇ ಕಾರಣಕರ್ತರು. ಅದನ್ನು ಇದು ನನ್ನ ಜೀವನದ ಒಂದು ಸಣ್ಣ ಉದಾಹರಣೆ ಕೊಟ್ಟು ಹೇಳ್ತೀನಿ. ನಮ್ಮ ತಂದೆ ತಾಯಿ ಅನ್ಎಜುಕೇಟೆಡ್ಸೇ, ಆದರೆ ಅವರು ಜಸ್ಟ್ ನಾವು ಓದಬೇಕಾದ್ರೆ 1983-84ರಲ್ಲಿ ಆ ಸಂದರ್ಭದಲ್ಲಿ ನಾವೆಲ್ಲ 5 ಜನ ಮಕ್ಕಳು ಓದಬೇಕಾದ್ರೆ ತಾಯಿಯವರು 4 ಗಂಟೆಗೆ ಎಬ್ಬರಿಸ್ಕೊಂಡಿಸ್ಬಿಟ್ಟು
ಬೆಳಗ್ಗೆ ಅವರು ಆ ಕಾಲದಲ್ಲಿ ಹಳ್ಳಿಗಳಲ್ಲಿ 80ರ ದಶಕದಲ್ಲಿ ಬೆಳಗ್ಗೆದ್ದು ಅವರು ಕೂಡ ಏನೋ ಒಂದಷ್ಟು ಅಡುಗೆ ಸಿದ್ಧತೆ ಮಾಡ್ಕೊಳೋದು, ಇವೆಲ್ಲ ತರಕಾರಿಗಳು ಇದು ಮಾಡ್ಕೊಳೋದು. ಆ ಸಂದರ್ಭದಲ್ಲಿ ಬೆಳಗ್ಗೆ 5 ಗಂಟೆಗೆ ಮಕ್ಕಳ ಜೊತೆ ತಾಯಿ ಕೂಡ ಎದ್ದು ಕೂತ್ಕೊಂಡು ನಮ್ಮನ್ನು ಹುರಿದುಂಬಿಸ್ತಾ ಇದೆ. ಅದನ್ನು ಇದು ಬಹಳ ಮುಖ್ಯವಾಗಿರ್ತಕ್ಕಂಥ. ಇವತ್ತು ಆ ಒಂದು ನಾವು ಮಕ್ಕಳನ್ನು ನಾವೇನು ಪೈನ್ ಮಾಡ್ತಾ ಇದ್ದೀವಿ, ಇವತ್ತು ಜಸ್ಟ್ ತಗೊಂಡು ಹೋಗ್ತೀವಿ, ರೂಬಲ್ ಕುಂಡಿಸ್ಬಿಟ್ಟು ಓದ್ಕೊಂಡ್ಬಿಟ್ಬಿಟ್ಟು ಬೀಗ ಲಾಕ್ ಮಾಡ್ಕೊಂಬರ್ತೀವಿ ಆ ಕಡೆಗೆ. ಅದನ್ನು ಅವ್ರು ಓದ್ತಾರ ಇಲ್ಲದ ಹೆಂಗೆ ನೋಡೋದು ಅದನ್ನು? ಇದು ಪೋಷಕರಿಗೆ ಏನು ಜವಾಬ್ದಾರಿ ಭಾಳ ಮುಖ್ಯ ಆಗ್ತಕ್ಕಂಥ. ಅಲ್ಲಿ ಹೇಳೋದೇನಂತಂದರೆ, ಮಕ್ಕಳ ಮನಸ್ಸಿನ ಮೇಲೆ ಇವತ್ತು IAS KAS ಆಗಬೇಕು ಅಂತ ಒತ್ತಡ ಹಾಕಬೇಡಿ, ಅವ್ರಿಗೆ ಕನಸನ್ನು ಬಿತ್ತಿ. ಆ ಗುಡ್ ಬಿಹೇವಿಯರ್ ಅಂತ ಬಂದಾಗ ಮಗುವನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅದರ ನಡೆಯನ್ನು ನುಡಿಯನ್ನು ಕರೆಕ್ಟಾಗಿ ಅದಕ್ಕೇನು ಗೈಡ್ ಮಾಡಬೇಕು ಅನ್ನೋದನ್ನು ಎವ್ರಿಡೇ ವಾಚಿಂಗ್ ತುಂಬ ಇಂಪಾರ್ಟೆಂಟ್. ಅದನ್ನು ವಾಚ್ ಮಾಡುವಂಥ ಕೆಲಸ ಕೂಡ ಯಾರ ಕಡೆಯಿಂದ ಆಗಬೇಕು, ತಂದೆ ತಾಯಿಗಳಿಂದ ಕಡೆಯಿಂದ ಆಗಬೇಕು ಅದನ್ನು. ಈ ಥರ ಇವತ್ತು ನಮ್ಮ ಅಮೋಘ ವರ್ಷ ಸಂಸ್ಥೆಗೆ 36ನೇ ವಯಸ್ಸಲ್ಲಿ ಬಂದಂಥವರು ಕೂಡ ಇವತ್ತು ಸಕ್ಸಸ್ ಆಗಿ ಇವತ್ತು ಜಾಬ್ ತಗೊಂಡಿದ್ದಾರೆ. ಅದನ್ನು ಇವತ್ತು ನಾನು ನಿಮಗೆ ಒಂದು ಸಣ್ಣ ಕಿವಿ ಮಾತು ಹೇಳೋದಷ್ಟೇ ಸ್ನೇಹಿತರೆ, ಏನಂತಂದರೆ ಆರಂಭ ಎಲ್ಲಿ ಆಗುತ್ತೆ ವಿದ್ಯಾರ್ಥಿಯ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಜೀವನ ಆರಂಭವಾಗೋದು ಎಲ್ಲಿಂದ ಅಂತಂದರೆ ಫಸ್ಟ್ PUC ಅದನ್ನು ಅವ್ರ ಕೈಗೆ ಉದ್ಯೋಗವನ್ನು ಕೊಟ್ಟು ಕಳಿಸ್ಬೇಕು ಅನ್ನೋ ಉದ್ದೇಶ. ರಾಜ್ಯದಲ್ಲಿ ಸ್ಪರ್ಧಾತ್ಮಕ ಶಿಕ್ಷಣದ ಒಟ್ಟಿಗೆ ಅಕಾಡೆಮಿಕ್ ಎಜುಕೇಷನ್ ಕೊಡಬೇಕು ಅಂತಕ್ಕಂಥ. ವೀಕ್ಲಿ 3 days ಕಾಂಪಿಟೇಟಿವ್ ಎಕ್ಸಾಮ್ಸ್, 4 days ಅಕಾಡೆಮಿಕ್. ಈ ಕಂಪ್ಲೀಟ್ ಇದನ್ನು ಸ್ಟ್ರಕ್ಚರ್ ಇಟ್ಕೊಂಡು ರಾಜ್ಯದಲ್ಲಿ ಒಂದು ಹೊಸ ಒಂದು ಈ ಸ್ಪರ್ಧಾತ್ಮಕ ಶಿಕ್ಷಣದಲ್ಲಿ ಒಂದು ಕ್ರಾಂತಿನ ಉಂಟು ಮಾಡಬೇಕು ಅಂತಕ್ಕಂಥ ಗುರಿ ಇಟ್ಕೊಂಡು ಇವತ್ತು ನನ್ನ ಹುದ್ದೆಯನ್ನು ಇವತ್ತು ರಾಜೀನಾಮೆ ಕೊಟ್ಟು ಬಂದೀನಿ. ಅಂದರೆ ದೇವನೂರು ಮಹಾದೇವ ಒಂದು ಮಾತು ಹೇಳ್ತಾರೆ, ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ, ಹಿಂದಲ್ಲ ನಾಳೆ ಮೊಳಕೆ ಹಿಡಿಯುತ್ತೆ ಅಂತೇಳಿ ನಾವು ಬೀಜವನ್ನು ಹಾಕುವಂಥ ಕೆಲಸ ಮಾಡೋಣ. ಯಶಸ್ಸು ಖಂಡಿತವಾಗಿ ಮತ್ತೆ ಫಲ ಕೊಟ್ಟೇ ಕೊಡುತ್ತೆ ಅನ್ನೋ ಭರವಸೆ ಇಟ್ಕೊಂಡು ನಾನಿವತ್ತು ಈ ಸರ್ಕಾರಿ ಹುದ್ದೆಯನ್ನು ಬಿಟ್ಟಿದ್ದೀನಿ. ಇದರಿಂದ ರಾಜ್ಯಾದ್ಯಂತ ಇರತಕ್ಕಂಥ ಇನ್ನು 1 ವರ್ಷದಲ್ಲಿ ಕನಿಷ್ಠ ಅಂತ ಅಂದರೆ 1,000 ಮಕ್ಕಳ ಜೀವನವನ್ನು ಸರ್ಕಾರಿ ನೌಕರಿ ಕಟ್ಕೊಂಡು ಹೋಗುವಂಥ ಗುರಿ ಇಟ್ಕೊಂಡು ಆಚೆ ಬಂದಿನಿ ಮೇಡಮ್. ಅದನ್ನು ಖಂಡಿತವಾಗಿ ಈ ಗುರಿಯನ್ನು ಮುಟ್ಟಬೇಕು ಅನ್ನೋದೇ ನನ್ನ ಮೇನ್ ಇಂಟೆನ್ಷನ್, ಉದ್ದೇಶ ಆಗುತ್ತೆ. ಓಕೆ, ನಿಮ್ಮ ಗೋಲ್ ರೀಚ್ ಆಗಲಿ ಅಂತ ನಾವು ಸಹ ಹಾರೈಸ್ತೀವಿ ಸರ್. ಇನ್ನು ಇಷ್ಟೊತ್ತು ನಮ್ಮೊಟ್ಟಿಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ, ಧನ್ಯವಾದ ನಿಮಗೆ. ಥ್ಯಾಂಕ್ ಯು ಮೇಡಮ್.